ಆದ್ರೂ ತುಮಕೂರಲ್ಲಿ ರೆಸ್ಪಾನ್ಸ್ ಕಡಿಮೆ ಇದೆ. ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನಮ್ಮ ತುಮಕೂರಲ್ಲೇ ಇಲ್ಲ. ಕನ್ನಡ ಪ್ರೇಕ್ಷಕರು ಹೆಚ್ಚು ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀನಿ. ಅಂಡ್ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ನೈಸ್, ಚೆನ್ನಾಗಿದೆ. ಒಟ್ಟಾಗೆ ಪಾಲಿಟಿಕ್ಸ್ ಕರಪ್ಟೆಡ್ ಅಂತ ತೋರಿಸಿದಾರೆ ಒಳಗಡೆ. ಇನ್ನ ಚೇಂಜ್ ಆಗ್ಬೇಕು. ಅದೇ ಹಳ್ಳಿ ಕಡೆ ಯಾವ ತರ ನಡೀತಾ ಇದೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಅದನ್ನ ತೋರಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಕನ್ನಡ ರಸಿಕರ ಚಾನಲ್, ಅದೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಹತ್ರ ಬಂದಿದ್ದೀನಿ. ಏನಕ್ಕಂದ್ರೆ ಗಾಯತ್ರಿ ಚಿತ್ರಮಂದಿರದಲ್ಲಿ ಗ್ರಾಮಾಯಣ ಸಿನಿಮಾ ಅಂದ್ರೆ ನಮ್ಮ ವಿನಯ್ ರಾಜ್ಕುಮಾರ್, ಲೂಸ್ ಮೋದ ಯೋಗಿ, ಮೇಘಾ ಶೆಟ್ಟಿ, ಹಾಗೆ ಅಚ್ಯುತ್ ರಾವ್, ದೇಶಪಾಂಡೆ ಇವರೆಲ್ಲ ಅಭಿನಯಿಸಿರುವ ಸಿನಿಮಾ ಗ್ರಾಮಾಯಣ. ಈ ಗ್ರಾಮಾಯಣ ಸಿನಿಮಾ ಹೇಗಿದೆ ಅಂತ ನಮ್ಮ ತುಮಕೂರಿನ ಕಲಾಭಿಮಾನಿಗಳು, ಕಲಾ ರಸಿಕರು ಏನ್ ಹೇಳ್ತಾರೆ ಕೇಳಿಬಿಡೋದ ಬನ್ನಿ. ಇನ್ನೇನು ಸಿನಿಮಾ ಬಿಡೋ ಹೊತ್ತಾಯ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿನಿಮಾ ಬಿಡುತ್ತೆ. ಬನ್ನಿ ಈಗ ಕೇಳೇ ಬಿಡೋಣ, ಥಿಯೇಟರ್ ಒಳಗಡೆ ಹೋಗೇ ಬಿಡೋಣ. ಮೇಡಮ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಏನ್ ಹೇಳ್ತೀರಾ ನಮ್ಮ ಕನ್ನಡ ಪ್ರೇಕ್ಷಕರಿಗೆ? ಕನ್ನಡ ಪ್ರೇಕ್ಷಕರು ಹೆಚ್ಚು ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀನಿ. ಅಂಡ್ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ನೈಸ್, ಚೆನ್ನಾಗಿದೆ. ಸಾಂಗ್ಸು, ಡೈರೆಕ್ಷನ್, ಗ್ರಾಮೀಣ ಸೊಗಡು ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ತೆ. ಸಕಲಾಗಿ ಬಿಟ್ಟಿದ್ದೀರಿ. Thanks. ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಸರ್, ಈ ಸಿನಿಮಾದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು? ಕಾನ್ಸೆಪ್ಟ್ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸರ್, ಸಾಂಗ್ಸ್ಗಳೆಲ್ಲ ಹೇಗಿದೆ? ಸಾಂಗ್ಸ್ ಮನೆ ಮುಚ್ಚಿದ ಹುಡುಗಿ ಮೂವಿದು ಶಿವಣ್ಣನ ಹಾಡು ರಿಮೇಕ್ ಮಾಡಿದ್ದಾರೆ. ಬೆಂಕಿ ಸಾಂಗು ಚೆನ್ನಾಗಿದೆ. ಲೂಸ್ ಮಾದ ಅವ್ರ ಎಂಟ್ರಿ, ಅವ್ರ ಪರ್ಫಾರ್ಮೆನ್ಸು ಓಕೆ, ಇನ್ನ ಮಾಡಬೇಕಿತ್ತು. ಓಕೆ, ಇನ್ನು ಅವ್ರಿಗೆ ಆಕ್ಟಿಂಗ್ ಜಾಸ್ತಿ ಕೊಡಬೇಕಿತ್ತು ಅನ್ಸುತ್ತೆ. ಮೂವಿ ಚೆನ್ನಾಗಿದೆ. ಓಕೆ. ಆದ್ರೂ ತುಮಕೂರಲ್ಲಿ ರೆಸ್ಪಾನ್ಸ್ ಕಡಿಮೆ ಇದೆ. ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನಮ್ಮ ತುಮಕೂರಲ್ಲೇ ಇಲ್ಲ. ಯಾಕೆ ಗೊತ್ತಿಲ್ಲ ಸರ್. ನಮ್ಮ ಕನ್ನಡ ಪ್ರೇಕ್ಷಕರು ಮೋಸ್ಟ್ಲಿ ಆಡಿಯನ್ಸ್ಗೆ ರೀಚ್ ಆಗಿದ್ವಿ ತುಮಕೂರಿಗೆ ಅಂತ ನನ್ನ ಒಪಿನಿಯನ್. ಇಲ್ಲ, ಬೆಂಗಳೂರು ಹತ್ರ ಇರೋದ್ರಿಂದ ಎಲ್ಲ ಬೆಂಗಳೂರು ಮೋಸ್ಟ್ಲಿ ಮಾಲಲ್ಲಿ ಹೋಗ್ಬೋದೇನೋ ಅನ್ಸುತ್ತೆ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ಒಂದು ಹಳ್ಳಿ ಸೊಗಡು ತೆಗ್ದಿದ್ದಾರೆ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲಿ ಬಂದು ನೋಡ್ತಿದ್ದಾರೆ. ಈಗ ವಿನಯ್ ರಾಜ್ಕುಮಾರ್ ಮೆಚ್ಯೂರ್ಡ್ ಆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಮೂವಿಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಮೇಘಾ ಶೆಟ್ಟಿ ಅವ್ರ ಆಕ್ಟಿಂಗ್ ಓಕೆ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಗ್ಲಾಮರ್ಗುನು ಈ ಹಳ್ಳಿ ಸೊಗಡುಗುನು ಚೆನ್ನಾಗಿ ಮಾಡಿದ್ದಾರೆ. ಅಚ್ಯುತ್ ರಾವ್ ಮಾತಾಡಂಗಿಲ್ಲ ಬಿಡಿ, ಅವರು ಆಕ್ಟಿಂಗು ಸೂಪರ್ ಇದೆ. ಆಕ್ಟಿಂಗ್ ಒಟ್ಟು ಕನ್ನಡ ಪ್ರೇಕ್ಷಕರು ಬಂದು ಕನ್ನಡ ಸಿನಿಮಾ ನೋಡ್ಬೋದು. ಕನ್ನಡ ಪ್ರೇಕ್ಷಕರಲ್ಲ, ಕನ್ನಡ ಜನತೆ ಬಂದು ನಮ್ಮ ಕನ್ನಡನ ಬೆಳೆಸ್ಬೇಕು, ಉಳಿಸ್ಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ತಗೊಂಡು ಹೋಗ್ಬೇಕು. ಯಾಕೆ ಈಗಿನ ಜನರೇಷನ್ ಅವರು ನೋಡ್ಬೇಕು ಬಂದು. ಈಗ ಶಿವಣ್ಣ ನೋಡಿದ್ದಾರೆ, ನಮ್ಮ ವಿಷ್ಣು ದಾದ ನೋಡಿದ್ದಾರೆ, ರಾಜ್ಕುಮಾರ್ ನೋಡಿದ್ದಾರೆ, ಈಗ ಅಪ್ಪು ಸರ್ ನೋಡಿದ್ದಾರೆ. ಈಗ ಅವ್ರು ನೆಕ್ಸ್ಟ್ ಜನರೇಷನ್ ಅಂದ್ರೆ ಈಗ ವಿನಯ್ ರಾಜ್ಕುಮಾರ್. ಹೊಸವ್ರ ಬಗ್ಗೆ ಅವಕಾಶ ಕೊಡ್ಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ತೆಲುಗಲ್ಲಿ ನೋಡಿ, ತಮಿಳಲ್ಲಿ ನೋಡಿ, ಎಲ್ಲರೂ ಒಂದು ಅವಕಾಶ ಕೊಡ್ತಾರೆ, ರಿಫರೆನ್ಸ್ ಕೊಡ್ತಾರೆ. ನಮ್ಮ ಕನ್ನಡದಲ್ಲಿ ಬೆಳಿಬೇಕು ಮೈನ್ ಅಲ್ವಾ? ನಮ್ಮ ಕನ್ನಡ ಅಷ್ಟೇ ಬೆಳಿಬೇಕು, ಇಂಡಸ್ಟ್ರಿ ಬೆಳಿಬೇಕು. ನಮ್ಮ ಕನ್ನಡ ಹೀರೋಗಳು ಹುಟ್ಟಾಕ್ಬೇಕು. ನಾವೇ ಹುಟ್ಟಾಕಿದ್ರೆ ಬೇರೆ ಯಾರು ಹುಟ್ಟಾಕ್ತಾರೆ ಹೇಳಿ ಅಲ್ವಾ? ಈಗ ತೆಲುಗಿನವ್ರು ಬಂದು ನಮ್ಮ ಬೆಂಗಳೂರಲ್ಲಿ ಥಿಯೇಟರ್ಗೆ ತೆಲುಗಿಗೆ ಕೊಡ್ತೀರಾ, ತಮಿಳಿಗೆ ಕೊಡ್ತೀರಾ, ನಮ್ಮ ಕನ್ನಡ ಯಾಕೆ ನೋಡಲ್ಲ ಅಲ್ವಾ? ನಾವು ಕನ್ನಡ ಬೆಳೆಸ್ಬೇಕು ಸರ್ ನಾವು ಅಲ್ವಾ? ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಸಿರಿ ಕನ್ನಡಂ ಜಲೆ ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್, ನೋಡ್ಬೋದು. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕನ್ನಡ ಪ್ರೇಕ್ಷಕರಿಗೆ? ಏನಿಲ್ಲ, ಅದೇ ಹಳ್ಳಿ ಕಡೆ ಯಾವ ತರ ನಡೀತಾ ಇದೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಅದನ್ನ ತೋರಿಸಿದ್ದಾರೆ. ಇಷ್ಟ ಆಯ್ತು ನಿಮ್ಗೆ? ಇಷ್ಟ ಆಯ್ತು. ಎಲ್ರು ಬಂದು ನೋಡ್ಬೋದು. ಹೌದು, ನೋಡ್ಬೋದು. ಸರ್, ಹೇಗಿದೆ? ಸರ್, ಒಟ್ಟಾಗೆ ಪಾಲಿಟಿಕ್ಸ್ ಕರಪ್ಟೆಡ್ ಅಂತ ತೋರಿಸಿದಾರೆ ಒಳಗಡೆ. ಇನ್ನ ಚೇಂಜ್ ಆಗ್ಬೇಕು. ಸರ್, ಒಟ್ಟಾಗೆ ಪಾಲಿಟಿಕ್ಸ್ ಕರಪ್ಟೆಡ್ ಅಂತ ತೋರಿಸಿದಾರೆ ಒಳಗಡೆ. ಇನ್ನ ಚೇಂಜ್ ಆಗ್ಬೇಕು. ಸರ್, ಹೇಗಿದೆ? ಚೆನ್ನಾಗಿದೆ. ಸರ್, ಹೇಗಿದೆ? ಸೂಪರ್, ಮಸ್ತ್ ಮೂವಿ. ಸರ್, ಹೇಗಿದೆ? ಚೆನ್ನಾಗಿದೆ ಸಿನಿಮಾ. ಏನ್ ಇಷ್ಟ ಆದ್ರೆ ಸರ್ ಈ ಸಿನಿಮಾದಲ್ಲಿ? ರಾಜಕೀಯದ ಬಗ್ಗೆ ತೋರಿಸಿದ್ದಾರೆ, ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸರ್, ಹೇಗಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿ ವರ್ಕ್ ಮಾಡಿದ್ರು ಸರ್. ಸೂಪರ್, ಚೆನ್ನಾಗಿ ಬಂದಿದೆ ಕನ್ನಡ. ಡೈರೆಕ್ಷನ್ ಸೂಪರ್ ಆಗಿ ಬಂದಿದೆ ಸರ್. ಸರ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಸರ್ ನಮಸ್ತೆ. ಸರ್, ಸಿನಿಮಾ ಹೇಗಿದೆ ಗ್ರಾಮಾಯಣ? ಚೆನ್ನಾಗಿದೆ ಸರ್, ಯಾರ ಆಕ್ಟಿಂಗ್ ಇಷ್ಟ ಆಯ್ತು? ವಿನಯ್ ರಾಜ್ಕುಮಾರ್. ಆಮೇಲೆ ಸಾಂಗ್ಸ್ ಹೇಗಿದೆ? ಸೂಪರ್ ಐತಿ. ಸಿನಿಮಾ ನೋಡೋದಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಸೂಪರ್ ಐತಿ, ಬಂದ್ ನೋಡ್ಬೇಕು. ಥ್ಯಾಂಕ್ ಯು. ಸರ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ?
ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಯಾರ ಆಕ್ಟಿಂಗ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ಎಲ್ಲ ಸರ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್. ಸರ್ ಯಾರ ಆಕ್ಟಿಂಗ್ ಇಷ್ಟ ಆಯ್ತು? ಇವ್ರು ಯಾವ್ದಾರಲ್ಲ ರಾಜ್ಕುಮಾರ್ ಮೊಮ್ಮಗ ಅವರು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಇಲ್ಲ, ಚೆನ್ನಾಗಿದೆ, ನೋಡ್ಬೋದು ಸಿನಿಮಾ. ನೋಡ್ಬೋದು ಸರ್, ಚೆನ್ನಾಗಿದೆ. ಕೊಡ್ತೀರಾ? ರೇಟಿಂಗ್ ಎಷ್ಟು ಕೊಡ್ತೀರಾ? ನೋಡಿದ್ರಿ ಸಿನಿಮಾ? ನೋಡಿದ್ರಾ? ಬಾ ಮುಂದೆ ಹೇಳ್ಬಾ. ಟೈಮ್ ಕೊಡ್ಬೋದಾ? ಓಕೆ, ಚೆನ್ನಾಗಿದೆ ಸರ್. Thank you, ಓಕೆ sir. ಸರ್ ಹೇಗಿದೆ ಸಿನಿಮಾ? ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಪರವಾಗಿಲ್ಲ. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸರ್ ಹೇಗಿದೆ ಸಿನಿಮಾ? ಸೂಪರ್. ಸರ್ ಹೇಗಿದೆ ಸಿನಿಮಾ? ಸೂಪರ್. ಸರ್ ಹೇಗಿದೆ ಸಿನಿಮಾ? ನೋಡಿದ್ರಲ್ವಾ, ಇದು ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಗ್ರಾಮಾಯಣ ಸಿನಿಮಾ ಇಲ್ಲಿ ಬಿಡುಗಡೆ ಆಗಿತ್ತು. ಇಲ್ಲಿ ಸಂಜೆ ಬಂದಿದೆ 5 ಗಂಟೆಗೆ. ಜನ ಅಂದರೆ ಇನ್ನೂ ಯಾರೂ ಬಂದಿರಲಿಲ್ಲ. ಆದರೆ ಈಗ ಬಂದು ನೋಡಿದೆ, ಸುಮಾರು ಜನ ಸಿನಿಮಾ ನೋಡೋಕೆ ಬಂದಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಯಾಕೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ದಯವಿಟ್ಟು ನಮ್ಮ ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳು ನೀವೆಲ್ಲರೂ ಇಂತಹ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು. ನೀವು ಇಂತಹ ಸಿನಿಮಾಗಳನ್ನ ನೋಡಬೇಕು. ಇಂಥ ಸಿನಿಮಾಗಳು ಬಂದ್ರೇ ಹೊಸ ಹೊಸ ಡೈರೆಕ್ಟರ್ಗಳು ಬರೋಕ್ಕಾಗೋದು, ಹಾಗೆ ಹೊಸ ಹೊಸ ಪ್ರೊಡ್ಯೂಸರ್ಗಳು ಇಂಥ ಸಿನಿಮಾ ಮಾಡೋಕ್ಕಾಗೋದು. ನಿಮ್ಮ ಒಂದು ಪ್ರೋತ್ಸಾಹ ಯಾವಾಗಲೂ ನಮ್ಮ ಕನ್ನಡ ಚಿತ್ರರಂಗ ಮೇಲೆ ಇರಬೇಕು ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.